ನಾನಿವತ್ತು ನೀವೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೋಡ್ಬಳೆಯ ರೆಸಿಪಿ. ಇದೆಷ್ಟೇ ಹಳೆಯ ತಿಂಡಿ ಆದರೂ ಇದ್ರ ಮೇಲಿನ ಮೊಹ ಹೊಸದೇ ಅಲ್ವಾ? ಯಾರಿಗಿಷ್ಟ ಇಲ್ಲ ಹೇಳಿ ಈ ಕೋಡ್ಬಳೆ? ಹೌದು, ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗುವಂಥ ಸೂಪರ್ ಸ್ನ್ಯಾಕ್ಸ್ ರೆಸಿಪಿ ಕೋಡ್ಬಳೆ. ಕೇಳಿಸ್ಕೊಂಡ್ರೆ ಅಲ್ವಾ ಎಷ್ಟು ಗರ್ಗರಿಯಾದಂಥ ಕೋಡ್ಬಳೆ ಇದು. ಚಿಕ್ಕವರು ಕರುಮ್ ಅಂತ ತಿಂದರೆ ವಯಸ್ಸಾದರೂ ಬಾಯಲ್ಲೇ ಚಪ್ಪರಿಸಿ ತಿನ್ನುವಂಥ ತಿಂಡಿ ಈ ಕೋಡ್ಬಳೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಡಬ್ಬಿ ಕಟ್ಬೋದು, ದೊಡ್ಡವರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕಾಫಿ ಅಥವಾ ಟೀ ಜೊತೆ ಕೂಡ ಕೊಡಬಹುದು. ಈಗಿನ ಚಳಿ ವಾತಾವರಣದಲ್ಲಿ ಎಲ್ಲರಿಗೂ ಸೂಕ್ತವಾದಂಥ ತಿಂಡಿ ಈ ಕೋಡ್ಬಳೆ. ಇದರ ಸರಿಯಾದ ಪ್ರಮಾಣ ಹಾಗೂ ಅಳತೆಯನ್ನು ತಿಳಿದುಕೊಂಡ್ರೆ ಸಾಕು. ನೀವೇ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಮನೆಯಲ್ಲೇ ಮಾಡಿಕೊಡ್ಬಹುದು. ಬನ್ನಿ ಹಾಗಾದರೆ ತಡ ಮಾಡದೆ ಹೇಗೆ ಮಾಡೋದು ಈ ಗರ್ಗರಿಯಾದಂಥ ಕೋಡ್ಬಳೆ ನೋಡ್ಕೊಳ್ಳೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಶ್ರಮ 555. ನಾನು ನಿಮ್ಮ ಲಕ್ಷ್ಮಿ. ಮೊದಲಿಗೆ ಇಲ್ಲಿ ನಾನು ಒಂದು ಅಗಲವಾದಂಥ ತಟ್ಟೆಯಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ತೊಗೊಳ್ತಿದ್ದೀನಿ. ಮನೆಯಲ್ಲಿ ಚಿರೋಟಿ ರವೆ ಇಲ್ಲ ಅಂತಂದರೆ ಮೀಡಿಯಮ್ ರವೆನ ಒಂದು ಸಾರಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ 1/4 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಓಂ ಕಾಳು, ಇದ್ರ ಜೊತೆಗೆ 1/4 ಸ್ಪೂನಷ್ಟು ಹಿಂಗು ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ಹಾಗೆಯೇ ಬಿಳಿ ಎಳ್ಳು 2ರಿಂದ 3 ಸ್ಪೂನಷ್ಟು ಹಾಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1 ಸ್ಪೂನ್ ತೊಗೊಂಡಿದ್ದೀನಲ್ಲ, 1 ಸ್ಪೂನ್ ಪೂರ್ತಿ ಹಾಕಿಲ್ಲ, 3/4 ಸ್ಪೂನಷ್ಟೇ ಹಾಕಿರೋದು. ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ್ಮೇಲೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದಾಗಿದೆ. ಈಗ ಇದ್ರ ಜೊತೆಗೆ ಬೆರೆಸ್ಕೊಳ್ಳೋಕ್ಕೆ ಇದು ಪದಾರ್ಥಗಳು ಹಾಕ್ಕೊಳ್ಬೇಕಾಗಿದೆ. ಇಲ್ಲಿ ನಾನು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದು ಬಂದು ಒಂದು 1/4 ಕಪ್ ಅಷ್ಟಿದೆ. ನಾವು ಅಕ್ಕಿ ಹಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀರೋ ಅದರಲ್ಲೇ 1/4 ಕಪ್ಪಷ್ಟು ಹುರ್ಗಡ್ಲೆ, ಹಾಗೆಯೇ ಇನ್ನೊಂದು 1/4 ಕಪ್ಪಷ್ಟು ಒಣ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಮನೇಲಿ ಡೆಸಿಕೇಟೆಡ್ ಕೋಕೋನಟ್ ಇತ್ತು, ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಒಣ ಕೊಬ್ಬರಿ ಇದೆ, ಹೊರಗಡೆ ಇರೋಂಥ ಸಿಪ್ಪೆ ತೆಗೆದು ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಜೊತೆಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಪೂರ್ತಿಯಾಗಿ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಈಗ ನಾವು ರುಬ್ಕೊಂಡಿರೋಂಥ ಪೌಡ್ರನ್ನು ಇದ್ರ ಜೊತೆಗೆ ಹಾಕಿ ಕ್ಲೀನಾಗಿ ಬೆರೆಸ್ಕೊಳ್ಳೋಣ. ಈ ಅಕ್ಕಿ ಹಿಟ್ಟು ಮಿಶ್ರಣ ಹಾಗೂ ಹುರ್ಗಡ್ಲೆ ಮಿಶ್ರಣ ಏನಿದೆಯೋ ಅದು ಪೂರ್ತಿಯಾಗಿ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಮಿಕ್ಸ್ ಆಗಿದೆ. ಇದ್ರ ಜೊತೆಗೆ ನಾವು 2ರಿಂದ 3 ಸ್ಪೂನಷ್ಟು ಬಿಸಿ ಎಣ್ಣೆನ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ. 1 ಸ್ಪೂನ್ ಸಹಾಯದಿಂದ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ಕೈಯಿಂದ ಮುಟ್ಟಿ ಈ ರೀತಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ನಾವು ಈ ರೀತಿ ಎಣ್ಣೆನ ಬಿಸಿ ಮಾಡಿ ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಕೋಡ್ಬಳೆ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ, ಹಾಗೆ ತುಂಬ ದಿನಗಳವರೆಗೂ ಇಟ್ಟರೂ ಅಷ್ಟೇ ಕ್ರಿಸ್ಪಿಯಾಗಿ ಹಾಗೆ ಉಳ್ಕೊಳ್ಳುತ್ತೆ. ಈ ಟ್ರಿಕ್ನ ತಪ್ಪದೇ ಫಾಲೋ ಮಾಡಿ. ನೋಡಿ, ಈ ರೀತಿ 2 ಕೈಗಳ ಸಹಾಯದಿಂದಲೂ ಈ ರೀತಿ ಚೆನ್ನಾಗಿ ಕ್ರಂಬಲ್ ಮಾಡಿ ಸುಮಾರು ಒಂದು 5ರಿಂದ 6 ನಿಮಿಷ ಇದೇ ರೀತಿಯಲ್ಲೇ ಕಲಿಸ್ಕೊಳ್ಳಿ. ನಾವೆಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಕೋಡ್ಬಳೆ ಕೂಡ ಗರ್ಗರಿಯಾಗಿ ತುಂಬ ಕಾಲದವರೆಗೂ ಹಾಗೇ ಉಳಿಯುತ್ತೆ. ನೋಡಿ, ಈಗ ಇದು ಕಲಸಾಗಿದೆ. ಇದನ್ನು ನಾವು ಮುಷ್ಟಿಯಲ್ಲಿ ಹಿಡಿದ್ರೆ ನೋಡಿ ಈ ರೀತಿ ಇರಬೇಕು. ಅಲ್ಲಿಯವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಆದ ನಂತರನೇ ಸ್ವಲ್ಪನೇ ನೀರು ಬೆರೆಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇದೇ ರೀತಿಯೇ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದು ಉಂಡೆಯ ಹದಕ್ಕೆ ಬರೋವರೆಗೂ ಕಲಿಸ್ಕೊಳ್ಳಿ. ಈಗ ನೋಡಿ, ನೀರು ಸಾಕಾಗಿದೆ. ಈಗ ಇದನ್ನು ಇದೇ ರೀತಿಯಲ್ಲೇ ಚೆನ್ನಾಗಿ ಪಂಚ್ ಮಾಡೋ ರೀತಿಯಲ್ಲೇ ಮಾಡಿ ಇದೇ ರೀತಿಯಲ್ಲಿ ನಿಧಾನವಾಗಿ ನಾದ್ಕೊಳ್ಳಿ. ಈ ನಾದೋದು ಬಂದು ಸುಮಾರು ಒಂದು 3ರಿಂದ 4 ನಿಮಿಷ ಇದೇ ರೀತಿಯಲ್ಲೇ ನಾದ್ಕೋಬೇಕು. ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಹೈಜೀನಾಗಿ ನಾವೇ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದಲ್ವಾ? ಸ್ವಲ್ಪ ಕಷ್ಟ ಅನಿಸ್ಬೋದು. ಕಷ್ಟ ಅನ್ನೋದಕ್ಕಿಂತ ನಮ್ಮ ಕೈಯಾರೆ ಮನೇಲಿ ನಾವೇ ಮಾಡಿದ್ವಿ ಅನ್ನೋ ತೃಪ್ತಿ.
ಏನಂತೀರಾ, ನಿಜ ಅಲ್ವಾ? ಈಗ ನೋಡಿ, ಇದು ಒಂದು ಹದಕ್ಕೆ ಬಂದಿದೆ. ಇನ್ನು 1-2 ನಿಮಿಷ ನಾದ್ಕೋಬೇಕಾಗತ್ತೆ. ಈಗ ಹಾಗೆಯೇ ಒಂದು ಉಂಡೆ ಕಟ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಬಂದರೆ ಸಾಕಾಗತ್ತೆ. ಈಗ ಇದು ಕೋಡ್ಬಳೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಸ್ವಲ್ಪ ಸ್ವಲ್ಪನೇ ಪೋರ್ಷನ್ ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ. ಕೋಡ್ಬಳೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಸಾರಿ ನಾದ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ತುಂಬ ತೆಳ್ಳಗೂ ಬೇಡ ಅಥವಾ ತುಂಬ ದಪ್ಪನೂ ಬೇಡ. ಈ ರೀತಿ ಮೀಡಿಯಮ್ ಸೈಜ್ ಮಾಡಿಕೊಂಡು ಒಂದೊಂದೇ ಕೋಡ್ಬಳೆನ ರೆಡಿ ಮಾಡ್ಕೊಳ್ಳಿ. ಈ ಹಿಟ್ಟು ಬಂದು ಕೈಗೆ ಒಂಚೂರು ಅಂಟೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಹಿಟ್ಟು. ನೋಡಿ, ಎಷ್ಟು ಬೇಗ ಬೇಗ ಕೋಡ್ಬಳೆ ಮಾಡ್ಕೋಬೋದು. ನಿಮಗೆ ಯಾವ ಸೈಜ್ ಇಷ್ಟೋ ಆ ಸೈಜ್ ಮಾಡ್ಕೊಳ್ಳಿ. ಚಿಕ್ಕದಾದರೂ ಮಾಡ್ಕೊಳ್ಳಿ, ದೊಡ್ಡದಾದರೂ ಮಾಡ್ಕೊಳ್ಳಿ. ಆದರೆ ಬೇಗ ಬೇಗ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಗಾಳಿಗೆ ಒಣಗ್ದಂಗೆ ಆಗುತ್ತೆ. ಇಲ್ಲಾಂತಂದರೆ ಅದ್ರ ಮೇಲೆ ಒಂದು ಬಟ್ಟೆನ ಹೊದಿಸಿ. ಇಲ್ಲಿ ಕೋಡ್ಬಳೆ ಎಲ್ಲ ರೆಡಿಯಾಗಿದೆ. ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ಟವ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾವು ಮಾಡಿಟ್ಕೊಂಡಿರೋಂಥ ಕೋಡ್ಬಳೆನ ಒಂದೊಂದಾಗಿ ಸೇರಿಸ್ತಾ ಬನ್ನಿ. ಆದರೆ ಎಣ್ಣೆಗೆ ಹಾಕುವಾಗ ಹುಷಾರಾಗಿ ಹಾಕಿದ ಒಂದು 30-40 ಸೆಕೆಂಡ್ ಕದಲ್ಸೋಕ್ಕೆ ಹೋಗ್ಬೇಡಿ. ಅದಾದ ನಂತರ ನೋಡಿ, ಈ ರೀತಿ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಟಾಗ ಏನಾಗುತ್ತೆ, ಹೊರಗಡೆ ಕಲರ್ ಬೇಗ ಬರುತ್ತೆ, ಆದರೆ ಒಳಗಡೆ ಹಸಿಯಾಗಿರುತ್ತೆ. ಅದೇ ತೀರಾ ಲೋ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ, ಎಣ್ಣೆನ ತುಂಬ ಹೀರ್ಕೊಳ್ಳುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಕಡೆ ಕಲರ್ ಚೇಂಜ್ ಆಗ್ತಿದ್ದಂಗೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ ನಿಧಾನವಾಗಿ. ಈಗ ನೋಡಿ, ಇದೆಲ್ಲ ಕಲರ್ ಚೇಂಜ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಈಗ ನೀವು ಗಮನಿಸ್ತಾ ಇರ್ಬೋದು, ಬಬಲ್ಸ್ ಕೂಡ ಕಡಿಮೆ ಆಗಿದೆ. ಅಂದರೆ ಕೋಡ್ಬಳೆ ರೆಡಿಯಾಗಿದೆ. ಈಗ ಎಷ್ಟು ರುಚಿಯಾದ ಸ್ಪೈಸಿ ಆಗಿರೋವಂಥ ಗರ್ಗರಿಯಾದ ಕೋಡ್ಬಳೆ ರೆಡಿಯಾಗಿದೆ. ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಶಬ್ದ ಕೇಳಿಸ್ಕೊಂಡ್ರೆ ಅದು ಬರೀ ಕೋಡ್ಬಳೆ ಮಾತ್ರ ಶಬ್ದ ಮಾಡಲಿಲ್ಲ, ಜೊತೆಗೆ ನನ್ನ ಮಗನೂ ಅವರಪ್ಪನೂ ಶಬ್ದ ಮಾಡ್ತಾಯಿದ್ರು. ಇದು ಬಂದು 2ನೇ ಬ್ಯಾಚಿನ ಕೋಡ್ಬಳೆ. ಇದೇ ರೀತಿಯಲ್ಲೇ ಎಲ್ಲನೂ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಆವಾಗವಾಗ ಈ ರೀತಿ ಏನಾದರೂ ಗ್ಯಾಪ್ ಫಿಲ್ ಆದಂಗಾಗಿ ಈ ರೀತಿ ಬಂದರೆ ಮತ್ತಿನ್ನೊಂದು ಸರಿ ಕ್ಲೀನಾಗಿ ನಾದ್ಕೊಂಡು ಕೋಡ್ಬಳೆ ಮಾಡ್ಕೊಳ್ಳಿ, ಏನೂ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಈಗ ಕೋಡ್ಬಳೆ ಎಲ್ಲ ರೆಡಿಯಾಗಿದೆ. ಕೇಳಿಸ್ಕೊಂಡ್ರಿ ಅಲ್ವಾ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ, ಕೋಡ್ಬಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಾಗಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಒಂದು ಸಾರಿ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದಾಗಿತ್ತು ಇವತ್ತಿನ ರೆಸಿಪಿ, ಗರಿಗರಿಯಾದ ಕೋಡ್ಬಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.